ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯರೇ, ಒಮ್ಮೆ ಕಣ್ಣು ಮುಚ್ಚಿ ಆ ರಾತ್ರಿಯನ್ನು ಊಹಿಸಿಕೊಳ್ಳಿ. ಆ ದಟ್ಟ ಕತ್ತಲಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಮನೆಯ ಮೂಲೆಯಿಂದ ಅಗ್ನಿಯ ಜ್ವಾಲೆಗಳು ಚಿಮ್ಮುತ್ತವೆ. ದಟ್ಟ ಹೊಗೆ ಕೋಣೆಯೊಳಗೆ ತುಂಬಿಕೊಳ್ಳುತ್ತದೆ. ಕಣ್ಣು ತೆರೆದು ನೋಡುವಷ್ಟರಲ್ಲಿ 4 ಕಡೆ ಬೆಂಕಿಯ ರಾಕ್ಷಸ ತಾಂಡವಾಡುತ್ತಿದ್ದಾನೆ. ಬಾಗಿಲು ತೆರೆಯಲು ಓಡಿ ಹೋದರೆ ಹೊರಗಿನಿಂದ ಬಾಗಿಲು ಲಾಕ್ ಆಗಿದೆ. ಕುಡಿಯಲು ನೀರಿಲ್ಲ, ಕರೆಂಟ್ ಇಲ್ಲ. ಅಪ್ಪ, ಬಾಗಿಲು ತೆರೆಯಿರಿ ತಾತ, ಕಾಪಾಡಿ, ನಮಗೆ ಉಸಿರಾಡಲು ಆಗ್ತಿಲ್ಲ ತಾತ ಎಂದು ಆ ಹಸುಗೂಸುಗಳು, ಆ ಮುಗ್ಧ ಮಕ್ಕಳು ಚೀರಾಡುತ್ತಾ ಬಾಗಿಲನ್ನು ಬಡಿಯುತ್ತಾರೆ. ಆದರೆ ಹೊರಗೆ ನಿಂತು ಆ ಬೆಂಕಿಯನ್ನು ನೋಡುತ್ತಿದ್ದ ವ್ಯಕ್ತಿಗೆ ಸಣ್ಣ ಕರುಣೆಯೂ ಬರಲಿಲ್ಲ. ಯಾಕೆಂದರೆ ಆ ಬೆಂಕಿ ಹಚ್ಚಿದ್ದು ಬೇರೆ ಯಾರೂ ಅಲ್ಲ, ಆ ಮಕ್ಕಳ ಸ್ವಂತ ತಾತ, 79 ವರ್ಷದ ಹುಟ್ಟಿಸಿದ ತಂದೆ. ಡುಕ್ಕಿಯ ಆ ಕರಾಳ ರಾತ್ರಿ ನಡೆದದ್ದು ಕೇವಲ ಒಂದು ಕೊಲೆಯಲ್ಲ, ಅದು ಮಾನವೀಯತೆಯ ಹತ್ಯೆ. ಮಾಧ್ಯಮಗಳು ಊಟಕ್ಕೆ ಮಟನ್ ಸಿಗಲಿಲ್ಲ, ಆಸ್ತಿ ಸಿಗಲಿಲ್ಲ ಎಂದು ಏನೇನೋ ಕಥೆಗಳನ್ನು ಹೇಳಿರಬಹುದು. ಆದರೆ ನಿಜವಾಗಿಯೂ ಆ ರಾತ್ರಿ ಅಲ್ಲಿ ನಡೆದದ್ದು ಏನು? ಆ ಮಕ್ಕಳ ಕರುಣಾಜನಕ ಕೂಗು ಮತ್ತು ಆ ಘಟನೆ ನಮಗೆ ನೀಡುವ ಗಂಭೀರ ಸಂದೇಶವೇನು? ವಿಡಿಯೋ ಕೊನೆಯವರೆಗೆ ನೋಡಿ. ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುವ, ಸಮಾಜದ ಕಣ್ಣು ತೆರೆಸುವ ನಿಜ ಸತ್ಯ ಇಲ್ಲಿದೆ. ಆ ರಾತ್ರಿ ಅಬ್ದುಲ್ ಹಮೀದ್ ಎಂಬ 79 ವರ್ಷದ ವೃದ್ಧ ತನ್ನ ಸ್ವಂತ ಮಗ ಫೈಸಲ್, ಸೊಸೆ ಶೀಬಾ ಮತ್ತು 2 ಪುಟ್ಟ ಮೊಮ್ಮಕ್ಕಳು ಮುಗಿಸಲು ಅತ್ಯಂತ ಕ್ರೌರ್ಯದ ಸಂಚು ರೂಪಿಸಿದ್ದ. ಅವರೆಲ್ಲರೂ ನಿದ್ರೆಗೆ ಜಾರಿದ ನಂತರ ಹಮೀದ್ ಮೆಲ್ಲನೆ ಎದ್ದು ಬಂದ. ಮನೆಯ ಪ್ರತಿಯೊಂದು ಬಾಗಿಲನ್ನು ಹೊರಗಿನಿಂದ ಬಂದ್ ಮಾಡಿದ. ಯಾರಾದರೂ ನೀರು ಹಾಕಿ ಬೆಂಕಿ ನಂದಿಸಬಾರದು ಎಂದು ವಾಟರ್ ಟ್ಯಾಂಕಿಯಲ್ಲಿದ್ದ ಇಡೀ ನೀರನ್ನು ಹರಿದು ಬಿಟ್ಟ. ಪೊಲೀಸರಿಗಾಗಲಿ ನೆರೆಹೊರೆಯವರಿಗಾಗಲಿ ಕರೆ ಮಾಡಬಾರದೆಂದು ಕರೆಂಟ್ ವೈರ್ಗಳನ್ನು ಕತ್ತರಿಸಿದ. ನಂತರ ಶೇಖರಿಸಿಟ್ಟ ಲೀಟರ್ ಗಟ್ಟಲೆ ಪೆಟ್ರೋಲನ್ನು ಆ ಮುಗ್ಧ ಮಕ್ಕಳು ಮಲಗಿದ್ದ ಕೋಣೆಯ ಕಿಟಕಿ ಮತ್ತು ಬಾಗಿಲುಗಳ ಮೇಲೆ ಸುರಿದು ಬೆಂಕಿ ಹಚ್ಚಿದ. ಬೆಂಕಿಯ ಜ್ವಾಲೆ ಹಚ್ಚುತ್ತಿದ್ದಂತೆ ಒಳಗಿದ್ದ ಮಕ್ಕಳಿಗೆ ಉಸಿರಾಡಲು ಉಸಿರಾಗಟ್ಟಲಾರಂಭಿಸಿತ್ತು. ತಾತ, ಬಾಗಿಲು ತೆಗೆಯಿರಿ, ಉರಿಯುತ್ತಿದೆ ತಾತ ಎಂದು ಆ ಪಿಲ್ಲೆಗಳು ಬಾಗಿಲಿಗೆ ಕೈಯಿಂದ ಹೊಡೆದು ಆಚೆ ಬರಲು ತವಕಿಸುತ್ತಿದ್ದಾರೆ. ತಂದೆ ಫೈಸಲ್ ಮತ್ತು ತಾಯಿ ಶೀಬಾ ತಮ್ಮ ಮಕ್ಕಳನ್ನು ಎದೆಗೆ ಬಿಗಿದಿಟ್ಟುಕೊಂಡು ಅವರನ್ನು ರಕ್ಷಿಸಲು ಬಾಗಿಲನ್ನು ಒಡೆಯಲಾರಂಭಿಸುತ್ತಿದ್ದಾರೆ. ಅಕ್ಕಪಕ್ಕದವರು ಚೀರಾಟಕೆಯಲ್ಲಿ ಓಡಿ ಬಂದಾಗ ಆ ವೃದ್ಧ ಹಮೀದ್ ಅವರ ಮೇಲೆಯೂ ಪೆಟ್ರೋಲ್ ಸುರಿದು, ಯಾರಾದರೂ ಹತ್ತಿರ ಬಂದರೆ ನಿಮ್ಮನ್ನು ಸುಟ್ಟು ಹಾಕುತ್ತೇನೆ ಎಂದು ಬೆದರಿಸಿದ. ಅಂತಿಮವಾಗಿ ಆ 4 ಜೀವಗಳು, ಆ ಮುಗ್ಧ ಮಕ್ಕಳು ತಮ್ಮ ಸ್ವಂತ ಮನೆಯೊಳಗೆ ಬೂದಿಯಾಗಿ ಹೋದರು. ಯೋಚಿಸಿ ಸಹೋದರರೇ, ಆ ಕ್ಷಣದಲ್ಲಿ ಆ ಮಕ್ಕಳು ಅನುಭವಿಸಿದ ನರಕಯಾತನೆ ಎಷ್ಟಿರಬಹುದು? ಅವರ ಜೀವ ಹೋಗುವ ಆ ತಂದೆ ತಾಯಿ ಪಟ್ಟ ಪಾಡು ಎಂತಹದ್ದು? ಮಾಧ್ಯಮಗಳು ಬಿಂಬಿಸಿದಂತೆ ಇದು ಕೇವಲ ಊಟದ ವಿಚಾರ ಅಥವಾ ಆಸ್ತಿಗಾಗಿ ನಡೆದ ಘಟನೆಯಲ್ಲ. ಇದರ ನಿಜವಾದ ಕಾರಣ ವೃದ್ಧಾಪ್ಯದಲ್ಲಿ ಹಮೀದನಿಗೆ ತನ್ನದೇ ಆದ ಹಠವಿತ್ತು. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಾಗ ತಂದೆ ಮಗ ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ. ನನ್ನನ್ನು ಯಾರೂ ಪರಿಗಣಿಸುವುದಿಲ್ಲ, ನನ್ನಲ್ಲಿ ಯಾರೂ ಮಾತನಾಡುವುದಿಲ್ಲ, ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಎಂಬ ಅಹಂಕಾರ ಮತ್ತು ಕೀಳರಿಮೆ ಹಮೀದನ ಮನಸ್ಸಿನಲ್ಲಿ ಶೈತಾನ್ನಂತೆ ಬೆಳೆಯಿತು. ಸಣ್ಣ ವಿಷಯಗಳನ್ನು ಮಾತುಕತೆಯಿಂದ ಬಗೆಹರಿಸಿಕೊಳ್ಳದೆ ಮನಸ್ಸಿನೊಳಗಿದ್ದ ದ್ವೇಷವನ್ನು ಇಟ್ಟುಕೊಂಡಾಗ ಆ ಕೋಪ ಮನುಷ್ಯನನ್ನು ಮೃಗಕ್ಕಿಂತಲೂ ಕಡೆಯಾಗಿಸುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಪ್ರಿಯರೇ, ನಮ್ಮ ಇಸ್ಲಾಂ ಧರ್ಮ ಮತ್ತು ಪ್ರವಾದಿಯವರು ಕೋಪದ ವಿನಾಶಕಾರಿ ಶಕ್ತಿ ಮತ್ತು ಹೆತ್ತವರ ಕುಟುಂಬದ ಹಕ್ಕುಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಹೇಳುತ್ತಾರೆ, ವಕಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹು ವಬಿಲ್ ವಾಲಿದೈನಿ ಇಹ್ಸಾನ ಇಮ್ಮಾ ಯಬ್ಲುಗನ್ನ ಇಂದಕಲ್ ಕಿಬರ್ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ ಲಹುಮಾ ಉಫ್ ವಲಾ ತನ್ಹುರುಹುಮಾ ವಕುಲ್ಲು ಲಹುಮಾ ಕೌಲನ್ ಕರೀಮಾ.
ನಿನ್ನ ರಕ್ಷಕನು ಆಜ್ಞಾಪಿಸಿದ್ದಾನೆ, ನೀವು ಅವನ ಹೊರತು ಬೇರೆ ಯಾರನ್ನು ಆರಾಧಿಸಬಾರದು ಮತ್ತು ಹೆತ್ತವರೊಂದಿಗೆ ಉತ್ತಮವಾಗಿ ವರ್ತಿಸಬೇಕು. ಅವರಲ್ಲಿ ಒಬ್ಬರು ಅಥವಾ ಇಬ್ಬರು ನಿನ್ನ ಬಳಿ ವೃದ್ಧಾಪ್ಯವನ್ನು ತಲುಪಿದರೆ ಅವರಿಗೆ ಛೀ ಎಂದು ಅನ್ನಬೇಡಿ, ಅವರನ್ನು ಗದರಿಸಬೇಡಿ, ಅವರೊಂದಿಗೆ ಅತ್ಯಂತ ಗೌರವದಿಂದ ಮಾತನಾಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೋಪವನ್ನು ಹತೋಟಿಯಲ್ಲಿಡಲು ನೀಡಿದ ಶ್ರೇಷ್ಠ ಉಪದೇಶ ಇಲ್ಲಿದೆ. وعن أبي هريرة رضي الله عنه أن رجلا قال النبي صلى الله عليه وسلم أوصيني قال لا تغضب فردد مرارا قال لا تغضب. ಒಬ್ಬ ವ್ಯಕ್ತಿಯು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ನನಗೆ ಏನಾದರೂ ಉಪದೇಶ ಮಾಡಿ ಎಂದಾಗ ಪ್ರವಾದಿಯವರು ನೀನು ಕೋಪಗೊಳ್ಳಬೇಡ ಎಂದರು. ಆ ವ್ಯಕ್ತಿ ಪದೇ ಪದೇ ಕೇಳಿದಾಗಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದು ಕೋಪಗೊಳ್ಳಬೇಡ ಎಂದು ಆಜ್ಞಾಪಿಸಿದರು. ಇನ್ನೊಂದು ಪವಿತ್ರ ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದಾರೆ, ಲೈಸ ಶದೀದು ಬಿಸ್ಸುರ್ಆ ಇನ್ನಮ ಶದೀದು ಅಲ್ಲದಿ ಯಮ್ಲಿಕು ನಫ್ಸಹು ಇಂದಲ್ ಗಲಬ್. ಕುಸ್ತಿಯಲ್ಲಿ ಎದುರಾಳಿಯನ್ನು ಕೆಡವಿದವನು ನಿಜವಾಗಿಯೂ ಬಲಶಾಲಿ ಅಲ್ಲ, ಬದಲಿಗೆ ಕೋಪ ಬಂದಾಗ ತನ್ನ ಮನಸ್ಸನ್ನು ಮತ್ತು ನಾಲಿಗೆಯನ್ನು ನಿಯಂತ್ರಿಸಿಕೊಳ್ಳುವವನೇ ನಿಜವಾದ ಬಲಶಾಲಿ. ಬಂಧುಗಳೇ, ಇನ್ನು ಮುಂದೆ ಯಾವ ಕಣ್ಣಿನಲ್ಲೂ ಇಂತಹ ಕಣ್ಣೀರು ಬರಬಾರದು, ಯಾವ ಮನೆಯಲ್ಲೂ ಇಂತಹ ಕರಾಳ ರಾತ್ರಿ ಮರುಕಳಿಸಬಾರದು ಎಂದರೆ ನಾವು ಕೇವಲ ವಿಷಯವನ್ನು ತಕ್ಷಣವೇ ಬದಲಿಸಿಕೊಳ್ಳಬೇಕಾಗುತ್ತದೆ. ಮನೆಯಲ್ಲಿ ಮಾತುಕತೆ ಇರಲಿ, ಕುಟುಂಬದೊಂದಿಗೆ ನೇರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ತಕ್ಷಣವೇ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಮೌನದಿಂದ ದ್ವೇಷವನ್ನು ಬೆಳೆಸಿಕೊಳ್ಳಬೇಡಿ. ಹಿರಿಯರ ಆರೈಕೆ ಮತ್ತು ತಾಳ್ಮೆ. ವೃದ್ಧಾಪ್ಯದಲ್ಲಿ ತಂದೆ ತಾಯಂದಿರಿಗೆ ಕೋಪ ಹಠ ಬರುವುದು ಸಹಜ, ಅದನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಹಿಸಿಕೊಳ್ಳಿ. ಕೋಪಕ್ಕೆ ಶರಣಾಗಬೇಡಿ. ಕೋಪ ಬಂದಾಗ ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಇಡೀ ಜೀವನವನ್ನೇ ಬೂದಿ ಮಾಡುತ್ತದೆ. ಸಹಾಯ ಪಡೆಯಿರಿ. ಮನೆಯಲ್ಲಿ ಯಾರಾದರೂ ಅತಿಯಾದ ಆಕ್ರೋಶ ಅಥವಾ ಮಾನಸಿಕ ಕಷ್ಟದಲ್ಲಿದ್ದರೆ ಕುಟುಂಬದ ಹಿರಿಯರ ಮೂಲಕ ಮಧ್ಯಸ್ಥಿಕೆ ವಹಿಸಿ ಅಥವಾ ಮಾನಸಿಕ ಸಮಾಲೋಚನೆ ಕೌನ್ಸಿಲಿಂಗ್ ಕೊಡಿಸಿ. ಯಾವುದೇ ಆಸ್ತಿ, ಹಣ ಅಥವಾ ಅಹಂಕಾರ ನಮ್ಮ ಕುಟುಂಬದ ಪ್ರೀತಿಗಿಂತ ದೊಡ್ಡದಲ್ಲ. ಈ ವಿಡಿಯೋ ಪ್ರತಿಯೊಬ್ಬರ ಕಣ್ಣು ತೆರೆಸಲಿ. ಅಂತಿಮ ವಿನಂತಿ, ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ಸಂದೇಶವನ್ನು ಪ್ರತಿಯೊಂದು ಕುಟುಂಬಕ್ಕೂ ತಲುಪಲು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ಘಟನೆ ನಡೆದು ವರ್ಷಗಳು ಕಳೆದಿದೆ. ಹೀಗೆ ಯಾಕೆ ಈ ಹಳೆಯ ಕರಾಳ ಕಥೆಯನ್ನು ಮತ್ತೆ ಹೇಳುತ್ತಿದ್ದೀರಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿರಬಹುದು. ಆದರೆ ಒಮ್ಮೆ ಯೋಚಿಸಿ ಪ್ರೀತಿಯ ಸಹೋದರರೇ, ಸಮಯ ಬದಲಾಗಿರಬಹುದು, ವರ್ಷಗಳು ಉರುಳಿರಬಹುದು, ಆದರೆ ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ ಕೋಪ, ಅಹಂಕಾರ ಮತ್ತು ಮೌನದ ಗೋಡೆಗಳು ಕಡಿಮೆಯಾಗಿದೆ. ನೋಡಿ, ನಿನ್ನೆ ನಡೆದ ಘಟನೆ ಬಹಳ ಬೇಸರ ಆಗ್ತಾ ಇದೆ. ಇನ್ಶಾಅಲ್ಲಾಹ್ ಅದರ ಕುರಿತೊಂದು ವಿಡಿಯೋ ಮಾಡಲಿದ್ದೇನೆ. ಖಂಡಿತವಾಗಿಯೂ ಇಲ್ಲ ಬದಲಾವಣೆ. ಇಂದಿಗೂ ಸಣ್ಣ ಪುಟ್ಟ ಆಸ್ತಿ ವಿವಾದಕ್ಕೆ, ಅಹಂಕಾರದ ಮಾತಿಗೆ ಸ್ವಂತ ತಂದೆ ಮಕ್ಕಳು, ಅಣ್ಣ ತಮ್ಮಂದಿರು ವೈರಿಗಳಾಗುತ್ತಿದ್ದಾರೆ. ವೃದ್ಧಾಪ್ಯದಲ್ಲಿ ಹೆತ್ತವರನ್ನು ಕಡೆಗಣಿಸುವ ಅಥವಾ ಹಿರಿಯರನ್ನು ಹಠಮಾರಿತನದಿಂದ ಇಡೀ ಸಂಸಾರವೇ ನರಕೆಯಾಗುವ ಘಟನೆಗಳು ಇಂದಿಗೂ ನಮ್ಮ ಸುತ್ತಮುತ್ತಲ ಪ್ರತಿದಿನ ನಡೆಯುತ್ತಲೇ ಇವೆ. ಈ ಹಳೆಯ ಘಟನೆಯನ್ನು ಇಂದು ನಾವು ಮತ್ತೆ ನೆನಪಿಸಿಕೊಳ್ಳುತ್ತಿರುವುದು ಕೇವಲ ಒಬ್ಬರ ತಪ್ಪು ಹುಡುಕುವುದಕ್ಕಲ್ಲ, ಬದಲಿಗೆ ನಮ್ಮ ಮನಸ್ಸಿನಲ್ಲಿ ಜಮೆಯಾಗುತ್ತಿರುವ ದ್ವೇಷದ ಬೆಂಕಿಯನ್ನು ನಂದಿಸಲು. ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ಮಾತನಾಡಿ ಬಗೆಹರಿಸಿಕೊಳ್ಳದಿದ್ದರೆ ಆ ಮೌನ ಎಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತದೆ. ನೋಡಿ, ನಮ್ಮ ನಡುವೆ ಇರುವ ಇಂತಹ ಸಾವಿರಾರು ಕುಟುಂಬಗಳು ಮತ್ತೊಂದು ಇಂತಹ ಕರಾಳ ದುರಂತದಿಂದ ರಕ್ಷಿಸಲು ಇತಿಹಾಸದ ಕಹಿ ಘಟನೆಗಳಿಂದ ನಾವು ಪಾಠ ಕಲಿಯಲೇಬೇಕಾಗಿದೆ. ಸಮಾಜವು ಅದೇ ತಪ್ಪನ್ನು ಮತ್ತೆ ಮತ್ತೆ ಮರುಕಳಿಸುತ್ತದೆ. ಈ ವಿಡಿಯೋ ನಿಮ್ಮ ಸುತ್ತಮುತ್ತಲಿನಲ್ಲಿರುವವರನ್ನು ಕಣ್ಣು ತೆರೆಸಿದರೆ ಅದೇ ನಾವು ಆ ಮುಗ್ಧ ಆತ್ಮಗಳಿಗೆ ನೀಡುವ ನಿಜವಾದ ಶ್ರದ್ಧಾಂಜಲಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ಅವರಿಗೆ ಸ್ವರ್ಗ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.